ತಪ್ಪು ಅವ್ರ ಮೇಲೆ ಹಾಕೋದು ತಪ್ಪಾಗುತ್ತೆ. ವಿಜಯಲಕ್ಷ್ಮಿ ಅವ್ರ ಮೇಲೆ ಗೊತ್ತಿಲ್ಲ, ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ. ವೈಯಕ್ತಿಕವಾಗಿ ನನ್ನ ಹೆಸರು ತಗೊಂಡು ವೈಯಕ್ತಿಕವಾಗಿ ನಮಗೆ ಹೇಳಿದ್ರೆ ನಾನು ಮಾತಾಡ್ಬಲ್ಲೆ, ಅಥವಾ ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದಕ್ಕೆ ಅದಕ್ಕೆ ಏನಾದ್ರು ಬಂತಾಗಿದೆ. ಅದೇ ಮೊನ್ನೆ ನೀವು ಮಾತಾಡಿದ್ರಲ್ಲ, ಅದಾದ್ಮೇಲೆ ಇವ್ರು ರಿಯಾಕ್ಟ್ ಮಾಡಿದ್ರಲ್ಲ, ಹಂಗಾಗಿ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಹುಬ್ಳಿ ಬಂದ್ಬಿಟ್ಟು ಇಟ್ಸ್ ಅ ಪೈರಸಿ ಮೇಲೆ ಮಾತಾಡ್ತಾ ಇದೀವಿ ನಾವು. ದೊಡ್ಡ ಪಡೆ ಹೇಳ್ತಾ ಇದೆ ಅಂತ ಹೇಳಿದಂದ್ರೆ ಹುಬ್ಬಳ್ಳಿಯಲ್ಲಿ ಬಂದು ಏನಾಗಿದೆ, ಒಂದು ಪೈರಸಿ ಈಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಪೈರಸಿ ಏನೋ ದೊಡ್ಡ ಜನ ಯೋಜನೆ ನಡೀತಾ ಇದೆ ಅಂತ ನಮ್ಗೆ ಕಿವಿ ಬೀಳುತ್ತೆ. ಅಲ್ಲಿ ಇರ್ಬೇಕಾದ್ರೆ ಬರ್ತೊಂದು ಇಂಟೆಲಿಜೆನ್ಸ್ ಇಂದ ಬರುತ್ತೆ. ಸೊ ಪೈರಸಿ ವಿರುದ್ಧವಾಗಿ 100% ಒಂದು ಯುದ್ಧ ಇದು. ನಮ್ ರಿಲೀಸ್ ಆಗ್ತಾ ಇದೆ ಅಂದ್ರೆ ಎದ್ದೇಳ್ತಾರಂತಂದ್ರೆ ಅದೇ ಹೇಳ್ತಾ ಇದು ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ. ನಾನು ಪೈರಸಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾ ಇರೋದ್ರಿಂದ ನಾನು ಸೈಲೆಂಟ್ ಆಗಿದ್ದು ಸಾಕಾಗಿದೆ. ಈಗ ಏನ್ ಮಾಡ್ಬೇಕು, ಕಂಪ್ಲೇಂಟ್ಸ್ ಕೊಡ್ಬೇಕು, ಇನ್ನೊಂದು ಮಾಡ್ಬೇಕು, ನಾವೇನ್ ರೆಡಿ ಮಾಡ್ಕೊಬೇಕು, ಅದಕ್ಕೆ ರೆಡಿ ಮಾಡ್ಕೊಂತಾ ಇದೀವಿ. ಕರೆಕ್ಟಾ? ಇದನ್ನ ನಾನು ಇನ್ನೊಬ್ಬರಿಗೆ ಇಷ್ಟು ವರ್ಷ ನಾನು ಹೇಳಿಲ್ಲ, ಇನ್ನೊಬ್ಬರಿಗೆ ಎಷ್ಟೇ ಹೇಳಿ. ಅದೇ ಅದು ಪೈರಸಿ ಮ್ಯಾಟ್ರ್ ಇವಾಗ ಈ ತರ ಆಗಿರೋದು ಸರ್. ನೀವು ಮಾತಾಡಿದ್ರೆ ಒಂದ್ ಪಡೆ ರೆಡಿ ಆಗಿದೆ, ನಾವು ಯುದ್ಧ ಮಾಡಕ್ ರೆಡಿ ಅನ್ನೋದು ಅದು ಇವತ್ತು ಹೇಳ್ತಾ ಇದೀನಿ. ನಾನು ಯಾವ್ದೋ ಒಂದು ಚಾನೆಲ್ ಅಲ್ಲಿ ಕೂತಿ ಏನೋ ಮಾತಾಡಿದೆ ಅನ್ಕೊಳ್ಳೋದು, ನೀವೆಲ್ಲ ಬೇರೆ ಕಡೆ ಇದ್ದೀರ ಅನ್ಕೊಳ್ಳೋದು. ನೀವು ನಿಮ್ ಚಾನಲ್ಗೆ ಮಾತಾಡಿದ್ದು ಅಂತ ನೀವು ಅನ್ಕೊಂಡ್ರೆ ನಾನೇನ್ ಮಾಡಲಿ? ನಾನು ಎಲ್ಲ ಕೂತು ಏನು ನನ್ನ ವೇದಿಕೆ ಮೇಲೆ ನಾನು ಮಾತಾಡತ್ತಪ್ಪ, ನನ್ನ ವೇದಿಕೆ ಮೇಲೆ ಕೂತು ನಾನು ಪೈರಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೈರಸಿ ಅಂತ ಹೇಳ್ದೇ ಇರ್ಬೋದು, ಯಾವ ಗುಂಪು ಅದಕ್ಕೆ ಸ್ಟಾರ್ಟ್ ಮಾಡಿದಾರೋ, ಯಾರು ಅದಕ್ಕೆ ಎದ್ದೆ ಹೇಳ್ತಾ ಇದಾರೋ, ನಾವು ಅದ್ರ ಪರವಾಗಿ ನನ್ನ ಸಿನಿಮಾಗೆ ನಾನು ಪ್ರೊಟೆಕ್ಷನ್ ಮಾಡ್ಕೋಬಾರ್ದ? ನನ್ನ ಸಾಂಗ್ ಎದುರುಗಡೆ ನಾನು ಮಾತಾಡ್ಬಾರ್ದ? ನಾನು ಯಾರು ಹೇಳಿಲ್ವಲ್ಲ.